ಫಸ್ಟ್ ಆ ಏರಿಯಾ ಸ್ವಲ್ಪ ಹಿಂಗೆ ನೋಡ್ತೀರಿ ಗೌಡ್ರು. ನಮ್ಮ ಜಾಗ ಹೊಸ ಜಾಗ ಆಗುತ್ತೆ, ಗೊತ್ತಾಗಂಗಿಲ್ಲ ನಮಗೆ. ಸ್ವಲ್ಪ ಹಾಂ ಕೆಳಗಿಡ್ರಿ ಕೆಳಗಿಡ್ರಿ ಸೈಡ್ ಸೈಡ್. ಸರಿ ಇಲ್ಲಿ 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 ಅವ್ನು ಬಿಟ್ಟು ಬಿಡ್ರಿ, ಅಜ್ಜಾರು ಪರಮ ಭಕ್ತವ. ನೋಡ್ರಿ ಡಾಕ್ಟ್ರ ಹೊಡಿತೀರಿ ನೋಡ್ರಿ. ಫುಲ್ ಕವರ್ ಮಾಡಪ್ಪ ಬುದ್ಧಿ. ಆಯ್ತು ಈ ಕಡೆ ಸರಿಪ್ಪ ಸರಿ. ಏಯ್ ಸುಮ್ಮನೆ ಶಿವಾನುಭವ ತರಬೇತಿ ಶಿಬಿರ ಹಾಗೂ ಬಸವ ತತ್ವ ಮಹಾದಂಡ ನಾಯಕರು ಮಹಾಂತ ಜೋಳಿಗೆಯ ಶಿವಶಿಲ್ಪಿಗಳು ಶಿವಾನುಭವ ಚರವರ್ಯರು ಆದ ಪರಮ ಪೂಜ್ಯ ಶ್ರೀ ಮಂಜುರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಮಹಂತಪ್ಪಗಳವರ 8ನೆಯ ಸವಿನೆನಪಿನಲ್ಲಿ ಮಹಂತ ಜೋಳಿಗೆಯ ಕಾರ್ಯಕ್ರಮವನ್ನು ನಾವೀಗ ಚಿನ್ನಾಪುರ ಗ್ರಾಮದಲ್ಲಿ ದಯವಿಟ್ಟು ಮಹಂತಗೌಡ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಸ್ವಾಮಿಗಳವರು ಚಿತ್ತರಗಿ ಸಂಸ್ಥಾನ ಮಠ ಇಳಕಲ್ ಪೂಜ್ಯರು ವಹಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ವೇದಿಕೆಯ ಮೇಲಿರುವಂತಹ ಎಲ್ಲ ಚಿನ್ನಾಪುರ ಗ್ರಾಮದ ಸಕಲ ಸದ್ಭಕ್ತರು ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಅವರಿಗೆ ನಮ್ಮೂರಿನ ವತಿಯಿಂದ ನಮ್ಮೂರಿನ ಹಿರಿಯರ ವತಿಯಿಂದ ತಾಯಂದ್ರ ವತಿಯಿಂದ ಸ್ವಾಗತವನ್ನು ಮಾಡ್ತಾ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮೂರಿನ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯಾತಿ ಗಣ್ಯರು ಸನ್ಮಾನ ಮಾಡಬೇಕಂತ ತಮ್ಮಲ್ಲಿ ಕೆಳಗಡೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಸನ್ಮಾನ ಮಾಡಿದಂಥ ಎಲ್ಲ ಹಿರಿಯರಿಗೆ ಯುವಕರಿಗೆ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದವಯ್ಯ ಗುಹೇಶ್ವರ. ಪರಮ ತಪಸ್ವಿ ಚಿತ್ತರ್ಗೆ ಜ್ಯೋತಿರ್ಲಿಂಗೈಕ ವಿಜಯ ಮಹಾಂತ ಶ್ರೀಯೋಗಿಗಳವರನ್ನ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಮಹಾಂತ ಜೋಳಿಗೆಯ ಮೂಲಕ ಇಡೀ ವಿಶ್ವಕ್ಕೇ ಪ್ರಸಿದ್ಧರಾಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರನ್ನು ಮನದಲ್ಲಿ ಸ್ಮರಿಸಿಕೊಳ್ತಾ ಇವತ್ತಿನ ಈ ವಿಶೇಷ ಮಹಾಂತ ಜೋಳಿಗೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಸದುವಿನಯದ ಸಾಕಾರವೇ ಆಗಿರತಕ್ಕಂತಹ ಮಾತೃ ಹೃದಯಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಮಹಾಸ್ವಾಮಿಗಳವರ ದಿವ್ಯ ಪಾದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ ಈ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಿರತಕ್ಕಂತಹ ಈ ಚಿನ್ನದಂತಹ ಪುರ ಊರು, ಈ ಊರಿನ ಎಲ್ಲ ಗಣ್ಯಮಾನ್ಯರಲ್ಲಿ ಹೆಸರನ್ನು ತೆಗೆದುಕೊಳ್ಳೋದಾದರೆ ಮಹಾಂತೇಶ್ ಬಂಸಾಗರ್ ಅವರೇ, ಶೇಖಣ್ಣ ಬಸು ಅವರೇ, ಬಸಣ್ಣ ಅವರೇ, ಮಲ್ಲಣ್ಣ ಬಂಸಾಗರ್ ಅವರೇ, ಮಹಂತ ಗೌಡ್ರೆ, ಶೇಖಣ್ಣ, ಸಂಗಣ್ಣ ಮತ್ತು ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ BG ಗೌಡ್ರೆ ಮತ್ತು ಇವತ್ತಿನ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂತಹ ಇಳಕಲ್ಲಿನಿಂದ ಆಗಮಿಸಿರ್ತಕ್ಕಂತಹ ಮತ್ತು ಈ ಚಿನ್ನಾಪುರದ ಗ್ರಾಮದಲ್ಲಿ ಎಲ್ಲ ತಾಯಂದಿರಲ್ಲಿ ಹಿರಿಯರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು. ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಇದು. ಬಹಳ ಜನಕ್ಕೆ ಬಹಳ ದಿವಸದ ನಂತರ ಈ ಗ್ರಾಮೀಣ ಪ್ರದೇಶದಲ್ಲಿ ಮಹಾಂತ ಜೋಳಿಗೆ ಅಂತಕ್ಕಂತಹ ವಿಶೇಷ ಒಂದು ಅಪರೂಪದ ಕಾರ್ಯಕ್ರಮ ಇದು. ಒಂದು ಎರಡು ಮಾತುಗಳಲ್ಲಿ ನಾನು ಆ ಕುರಿತು ಒಂದೆರಡು ಬೆಳಕು ಚೆಲ್ಲಲಿಕ್ಕೆ ಬಯಸ್ತೇನೆ. ಇದು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರು ಸಮಾಜಕ್ಕೆ ಏನಾದರೂ ಕೂಡ ಮಠಗಳು ಮತ್ತು ಪೀಠಾಧಿಕಾರಿಗಳು ಕೊಡುವಂಥ ನಿಟ್ಟಿನೊಳಗೆ ಬಹುತೇಕವಾಗಿ ಇದೊಂದು ಅಪರೂಪವಾಗಿರ್ತಕ್ಕಂತಹ ಇಡೀ ವಿಶ್ವದಲ್ಲೇನೆ ಒಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಯಾವುದು ಅಂತ ಕೇಳಿದ್ರೆ ಮಹಾಂತ ಜೋಳಿಗೆ. ಯಾಕೆ ಮಹಾಂತ ಶ್ರೀಗಳವರು ಕನಸು ಕಂಡಿರ್ತಕ್ಕಂಥದ್ದನ್ನ ಪರಮ ಪೂಜ್ಯ ಗುರುಮಾಂತ ಶ್ರೀಗಳವರನ್ನ ನನಸು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮೆಲ್ಲ ಗ್ರಾಮದವರು ನಿಜವಾಗಿ ಕೂಡ ಈ ಗ್ರಾಮದಲ್ಲಿನೂ ಕೂಡ ಇಡೀ ಊರನ್ನ ಇವತ್ತು 6 ಊರು, ಇದು 5ನೇ ಊರಿದೆ. ಮೊಟ್ಟ ಮೊದಲಿಗೆ ಚಿಕ್ಕ ಕೊಡಗಲಿಯಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೂಡ ಅವ್ರು ಮಾಡಿದರು. 2ನೇ ಊರಿನೇ ಇದು ಚಿಕ್ಕಸಿಂಗನಗುತ್ತಿ, ಅಲ್ಲಿನೂ ಕೂಡ ಪರಮ ಪೂಜ್ಯರ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಭಕ್ತಿ ಗೌರವವನ್ನು ತೋರಿರ್ತಕ್ಕಂಥದ್ದು ವಜ್ಜಲ ಗ್ರಾಮದಲ್ಲಿ. ಇವತ್ತು ಇಲ್ಲಿ ಇಷ್ಟು ಎಲ್ಲರೂ ಕೂಡ ಪೂಜ್ಯರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ಕೆ ತಾವೆಲ್ಲ ನೆರವಾಗಿರ್ತಕ್ಕಂಥದ್ದು, ನೀವು ನೆರವಾಗಿ ನಿಂತಿರ್ತಕ್ಕಂಥದ್ದಕ್ಕೆ ನಾನು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಪರವಾಗಿ, ನಮ್ಮೆಲ್ಲ ಮಠದ ಎಲ್ಲ ಅಂಗ ಸಂಸ್ಥೆಗಳ ಪರವಾಗಿ ಭಕ್ತಿಯ ಶರಣಾರ್ಥಿಗಳನ್ನ ಚಿನ್ನಾಪುರದ ಸಕಲ ಸದ್ಭಕ್ತರಿಗೆ ತಾಯಂದಿರಿಗೆ ನಾನು ಶರಣಾರ್ಥಿಗಳನ್ನ ಸಮರ್ಪಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡೆದು ಈ ಮಹಾಂತ ಜೋಳಿಗೆ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ನಮ್ಮ ಚಿನ್ನಾಪುರ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ಮತ್ತು ನಮ್ಮ ಇಳಕಲ್ ಶ್ರೀಮಠದ ಸದ್ಭಕ್ತರಲ್ಲಿ ಮತ್ತು ಇಲ್ಲಿ ನೆರೆದಿರುವ ಚಿನ್ನಾಪುರ ಗ್ರಾಮದ ಎಲ್ಲ ಪೂಜ್ಯ ಹಿರಿಯರಲ್ಲಿ, ಪೂಜ್ಯ ತರುಣರಲ್ಲಿ ಮತ್ತು ಪೂಜ್ಯ ತಾಯಂದಿರಲ್ಲಿ ಮತ್ತು ಇಳಕಲ್ನಿಂದ ಆಗಮಿಸಿದಂಥ ಎಲ್ಲ ಪೂಜ್ಯ ತಾಯಂದಿರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಈಗ ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಮಾತಾಡಬೇಡ್ರಿ. ಸಣ್ಣ ಮಕ್ಕಳು ಸಹಿತ ಗಂಡು ಹುಡುಗರು ಎಲ್ಲರೂ ಮಾಡಲು ಪ್ರಯತ್ನಿಸುತ್ತೇನೆ. ನನ್ನ ಭವಿಷ್ಯ ಜೀವನದಲ್ಲಿ ಎಂದೆಂದೂ ದುಶ್ಚಟಗಳನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆಗೈಯುತ್ತೇನೆ. ಶರಣಾರ್ಥಿ. ಭಾವತ್ ಮಾತಾಡಂಗಿಲ್ಲ, 5 ನಿಮಿಷ ಮಾತಾಡ್ತೀನಿ, 5-6 ನಿಮಿಷ.
ಒಂದೊಂದೇ ಹೇಳ್ತೀನಿ. ಏನ್ ಬೇಕಾದ್ರೆ? ಈಗ ಮೊದಲನೇದಂತಂದ್ರೆ ಊರೊಳಗ ನಮ್ಮ ಮಂಜು ನನ್ನ ಜೊತೆಗೆ ಇದ್ದರು. ಅದಕ್ಕಾಗಿ ಮನುಷ್ಯನಿಗೆ ದುಶ್ಚಟಗಳೇನದವಲ್ಲ ಅವು ಮನುಷ್ಯನ ಜೀವನವನ್ನು ಹಾಳು ಮಾಡ್ತತಿ, ಮನೆತನವನ್ನು ಹಾಳು ಮಾಡ್ತತಿ ಮತ್ತು ನಮ್ಮ ಸಮಾಜವನ್ನು ಹಾಳು, ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತದೆ, ಆರೋಗ್ಯವನ್ನು ಹಾಳು ಮಾಡ್ತದೆ, ದುಡ್ಡು ಹಾಳು ಮಾಡ್ತದೆ ಮತ್ತು ನಮ್ಮ ಮಾನ ಮರ್ಯಾದೆಯನ್ನು ಕೂಡ ತೆಗಿತದೆ. ಅದಕ್ಕಾಗಿ ಏನೂ ಅದರಿಂದ ಬರಂಗಿಲ್ಲ. ಅದಕ್ಕೆ ಆ ದುಶ್ಚಟಗಳನ್ನು ದಯವಿಟ್ಟು ಯಾರೂ ಮಾಡಬೇಡಿ, ಸುಮ್ಮನೆ ಮಾತಾಡಬೇಡಿ. ಮತ್ತು ಈ ಊರಿನಲ್ಲಿ ಭಾಳ ಮಂದಿ ಗುಟ್ಕ ಹಾಕ್ತಿದ್ರು, ಗುಟ್ಕ ಹಾಕೋರನ್ನ ಬಿಡಿಸಿದ್ರು. ಅದಕ್ಕೆ ಗುಟ್ಕಾದಿಂದ ಏನಾಗತ್ತೆ ಅಂದ್ರೆ ಕ್ಯಾನ್ಸರ್ ಬರೋದು ಗೊತ್ತಾಗೈತೆ. ಆದರೆ ಗುಟ್ಕ ಬಿಟ್ಟೇನೆಂದ್ರೆ ಬಿಡದಿ ಮಾಡಿ, ಅದು ಬಿಟ್ಟೇನಂದ್ರೆ ಬಿಡಂಗಿಲ್ಲ, ಅದು ಭಾಳ ಸುಮಾರು ಆಯ್ತದೆ. ಅದಕ್ಕೆ ಮೊದಲನೇ ಸ್ಟೇಜ್ನಾಗ ಬಾಯಿ ಉರಿಯಂಗಿಲ್ಲ, ಪಲ್ಯ ಸಾರಿಟ್ರು. ಎರಡನೇ ಸ್ಟೇಜ್ನಾಗ ಬಾಯಾಗ ಪಲ್ಯ ಸಾರಿಟ್ರು ಬಾಯಿ ಉರಿತೈತೆ. ಅದಕ್ಕೆ ಅಂಥ ಸ್ಟೇಜ್ನಾಗಿದ್ದಾಗ ಬಿಡಿಸೋದೇನೈತಲ್ಲ ಭಾಳ ಜಾಗರೂಕತೆಯಿಂದ ಅದನ್ನ ಬಿಡಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಮನೆಯಲ್ಲಿರ್ತಕ್ಕಂಥ ತಾಯಂದ್ರು ಅವ್ರಿಗೆ ಖಾರ ಉಣಿಸ್ಬಾರ್ದು. ಖಾರ ಉಣೋದ್ರಿಂದ ಏನಾಗತ್ತೆ ಅಂದ್ರೆ ಅವ್ರಿಗೆ ಖಾರ ಹತ್ತೈತಿ ಬಾಯಾಗ ಖಾರ ಹತ್ತಿದ್ಮೇಲೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಊಟ ಮಾಡ್ತಾರೆ, ಈಟ ಊಟ ಮಾಡ್ತಾರೆ. ಈಟ ಊಟ ಮಾಡಿದ ಮೇಲೆ ಏನಾಗತ್ತೆ ಅಂದ್ರೆ ಅಶಕ್ತನ ಬರಕ್ಕೆ ಚಲೋ. ಅಶಕ್ತನ ಬಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಕತಿ, ಬೇಗನೆ ಅಟ್ಯಾಕ್ ಆಗಿಬಿಡ್ತೈತೆ ಎಲ್ಲ. ಅದಕ್ಕಾಗಿ ಅವ್ರಿಗೆ ಏನು ಮಾಡ್ಬೇಕಂತಂದ್ರೆ ಖಾರ ಉಣಿಸ್ಬಾರ್ದು. ಒಂದು 15 ದಿವಸ ತಾಯಿಗಳು ಭಾಳ ಜೋಪಾನ ಮಾಡ್ಬೇಕು. ಆ ಹಂತದಲ್ಲಿದ್ದಾಗ ಯಾರು ಗುಟ್ಕಾಯಿ ಬಿಡಿಸಿರ್ತಿಲ್ಲ ಗೊತ್ತೈತೆ ನಿಮ್ಗೆ. ಆ ಹಂತದೊಳಗೆ ಏನು ಮಾಡ್ಬೇಕು, ಒಟ್ಟ ಖಾರ ಉಣಿಸ್ಬೇಡ್ರಿ. ಆ ಖಾರದ ಬದಲು ಏನು ಉಣಿಸ್ಬೇಕಂದ್ರೆ ಬಾಳೆಹಣ್ಣು, ಹಾಲು, ಸಕ್ಕರೆ ಕೂಡಿಸಿ ಕಲಿಸ್ಬೇಕು. ಬಾಳೆಹಣ್ಣು ಸಿಕ್ಕಣ್ಣು ಇರ್ತಾರೆ ಹಂಗೆ ಮಾಡಬೇಕು. ಮಾಡಿ ಅದರ ಒಂದು 4 ಬಿಸಿ 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 ಚಪಾತಿ ಮಾಡಿ ಹೊಟ್ಟೆ ತುಂಬ ಉಣಿಸ್ಬಿಡ್ಬೇಕು. ರೊಟ್ಟಿ ಪಲ್ಯ ತಿನ್ನಂದ್ರೆ 1 ರೊಟ್ಟಿ ಅರ್ಧ ರೊಟ್ಟಿ ತಿಂತಾರೆ. ಆದರೆ ಹಿಂಗೆ ಹಾಲು, ಮೊಸರು, ಹಾಲು, ಬಾಳೆಹಣ್ಣು, ಸಕ್ಕರೆ ಆಗಿ ಸ್ವೀಟ್ ಆಗತ್ತೆ, ಅದು ಬಾಯಿ ಉರಿಯಂಗಿಲ್ಲ. ಒಂದು 4 ಚಪಾತಿ ತಿಂದ್ಬಿಡೋದು, ಹೊಟ್ಟೆ ತುಂಬಿಡ್ತದೆ. ಹಿಂಗೆ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಹಿಂಗೆ ಹಾಲು, ಬಾಳೆಹಣ್ಣು, ಸಕ್ಕರೆ, ಚಪಾತಿ ಉಣಿಸ್ಬೇಕು. ಮತ್ತು ಸಜ್ಜಕ ತುಪ್ಪ ಉಣಿಸ್ಬೇಕು, ಸಜ್ಜಕ ಹಾಲು ಉಣಿಸ್ಬೇಕು, ಅನ್ನ ಹಾಲು ಉಣಿಸ್ಬೇಕು, ಅನ್ನ ಮಜ್ಜಿಗೆ ಉಣಿಸ್ಬೇಕು, ಮೊಸರು ರೊಟ್ಟಿ ತಿನ್ನಿಸ್ಬೇಕು. ಚಟ್ನಿ ಹಾಕೋಬೇಡ್ರಿ, ಬರೀ ಮೊಸರು ರೊಟ್ಟಿ, ಮೊಸರು ಅನ್ನ ಉಣಿಸ್ಬೇಕು, ಮಜ್ಜಿಗೆ ಅನ್ನ ಉಣಿಸ್ಬೇಕು. ಹಿಂಗೆ ಯಾವಾಗಲೂ ಕೂಡ ಖಾರ ಖಾರ ಮುಟ್ಟಿಸ್ಲಾರ್ದಂಗೆ ಅವ್ರಿಗೆ ಹೊಟ್ಟೆ ತುಂಬ 15 ದಿವಸ ಊಟ ಮಾಡಿಸ್ಬಿಟ್ರೆ ಆ ಚಟದಿಂದನೂ ಮುಕ್ತ ಆಕಾರ. ಮತ್ತು ಅಶಕ್ತನೂ ಬರೋಂಗಿಲ್ಲ, ಮೈ ನಡುವುದು ಅದೇನು ಬರೋಂಗಿಲ್ಲ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಗುಟ್ಕಾ ತಿನ್ನೋರಿಗೆ ಅದು ಕೈ ನಡುತ್ತಿರೋದು ಒಂದ್ಸಲ ಬಿಟ್ಟಾಗ ಅದಕ್ಕೆ ಹೆದರಬಾರ್ದು. ಹೀಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರೆ ಕಡಿಮೆ ಆಗ್ಬಿಡ್ತದೆ. ಇನ್ನೊಂದು ಉಪಾಯ ಇದನ್ನು ಮಾಡಬೇಕು. ಇನ್ನು ಹೊಟ್ಟೆ ತುಂಬ ಊಟ ಮಾಡಿಸೋದು ಒಂದು, ಆದ್ರೆ ಅದರೊಳಗೆ ಒಂದು ಎಸೆನ್ಸ್ ಹಾಕಿರ್ತಾರೆ. ಗುಟ್ಕಾದಲ್ಲಿ ಒಂದು ಎಸೆನ್ಸ್ ಇರ್ತದೆ. ಆ ಎಸೆನ್ಸ್ ನೀವು ತಾಯಂದ್ರೆಲ್ಲ ತಿಳ್ಕೊಡ್ರಿ, ಅವ್ರು ದಯವಿಟ್ಟು ತಿಳ್ಕೊಡ್ರಿ. ಅದರ ಒಂದು ಎಸೆನ್ಸ್ ಇರ್ತೈತಿ. ಏನಂತಂದ್ರೆ ಆ ಗುಟ್ಕ ಹಗಲೇ ತಿನ್ಬೇಕಂತ ಮನಸ್ಸು ಅನಿಸ್ತಿರ್ಬೇಕು. ಅಂಥದ್ದೊಂದು ಎಸೆನ್ಸ್ ಹಾಕಿರ್ತಾರೆ ಅವ್ರು. ಈ ಬಡೆ ಸೊಪ್ಪಿನ ಚೀಟು ಒಂದು 20 ತಿನ್ನಂದ್ರೆ ಯಾರು ತಿಂತಾರೆ ಹೇಳಿ? ತಿನ್ನಂಗಿಲ್ಲ. ಊಟದಾಗ ಒಂದು ಹಾಕೊಂತಾರೆ. ಆದ್ರೆ ಗುಟ್ಕಾ ಚೀಟ ಏನೈತಿಲ್ಲ, ದಿನಕ್ಕೆ ಒಂದು 20 ಹಾಕೊಂತಾರೆ ಅವ್ರು. ಒಂದು ತಿಂದ್ಗಳು ಹಂಗೆ ಮ್ಯಾಗ್ ತಿನ್ನೋದು ಹಿಂಗೆ ಮ್ಯಾಗ್ ತಿನ್ಬೇಕು ಅನಿಸ್ತೈತಿ. ಇಲ್ಲ ಬಾಯಿ ಚುಟ್ಟು ಆಗ್ಬೇಕು. ರಾತ್ರಿ 2 ಗಂಟೆಗೆ ಎತ್ತರ ಆತಂದ್ರೆ ರಾತ್ರಿ 2 ಗಂಟೆಗೆ ಎದ್ದು ಹೋಗಿ ತೊಗೊಂಡ್ಬರ್ತಾರೆ ಗುಟ್ಕಾ ಚೀಟ. ಅದಕ್ಕೆ ಅದು ಬಾಯಾಗ ತಿನ್ಬೇಕಂತ ಅನಿಸ್ತೈತಿ. ಇದನ್ನು ತಿನ್ಬೇಕನ್ನೋದನ್ನ ಚಟ ಯಾವಾಗ ಮುರಿಬೇಕಂತಂದ್ರೆ ಹೆಂಗೆ ಮುರಿಬೇಕಂದ್ರೆ ಇದನ್ನ ಒಂದು ಡಬ್ಬಿ ಒಳಗೆ ಒಂದು ಅರ್ಧ kg ಬಡೆ ಸೊಪ್ಪು ತಗೊಂಡು ಚೆನ್ನಾಗಿ ಹುರಿಬೇಕದು. ಚೆನ್ನಾಗಿ ಹುರಿದು ಅಳಬೇಕ್ರಿ. ಸುಮ್ಮನೆ 1-2 ನಿಮಿಷ ಗುಡ್ಗಾರ್ಲಿ ಸುಮ್ಮನೆ ಬಡೆ ಸೊಪ್ಪು ತಗೊಂಡು ಚೆನ್ನಾಗಿ ಹುರಿಬೇಕದು. ಹುರಿದು ಅದ್ರೊಳಗೆ ಚಮನ್ ಪೌಡರ್ ಅಂತ ಸಿಗುತ್ತೆ, ಪಾನ್ ಪಟ್ಟೆಗೆ ಹಾಕ್ತಿರ್ತಾರೆ. ಆ ಚಮನ್ ಪೌಡರ್ ಮಿಕ್ಸ್ ಮಾಡ್ರಿ. ಒಂದಿಷ್ಟು ಅವು ಇದು ಇರ್ತೈತಿ, ಏನವು ಯಾಲಕ್ಕಿ. ಆ ಯಾಲಕ್ಕಿನ ಒಂದಿಷ್ಟು ಪುಡಿ ಮಾಡಿ ಅದ್ರಾಗ ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಸಿಹಿ ಅಡಿಕೆ ಚೀಟ್ ಅಂತ ಸಿಗ್ತಾವೆ, ಉಪಕಾರ ಅಡಿಕೆ ಚೀಟ್, ಸಿಹಿ ಅಡಿಕೆ ಚೀಟ್ ಸಿಗ್ತಾವೆ. ಅವೊಂದಿಷ್ಟು ಒಂದು 7-8 ಅಡಿಕೆ ಚೀಟ್ ತೊಗೊಂಡು ಅದ್ರಾಗ ಹಾಕ್ಬೇಕು. ಎಲ್ಲ ಮಿಕ್ಸ್ ಮಾಡಿ ಒಂದು ಪರಿಮಳ ಆಗತ್ತೆ, ಅದು ಘಮ ಅಂತೈತೆ. ಅದು ಘಮ ಅನ್ನೋದಕ್ಕೆ ಏನು ಬೇಕೋ ಮತ್ತೆ ಅದನ್ನಷ್ಟು
ಹಾಕಿ ದೊಡ್ಡ ಡಬ್ಬಿ ತುಂಬಿಡ್ರಿ. ಒಂದು ಸಣ್ಣ ಡಬ್ಬಿ ತಗೋಬೇಕು. ಆ ಸಣ್ಣ ಡಬ್ಬಿ ಒಳಗೆ ಆ ಡಬ್ಬಿ ಒಳಗೆ ಅದನ್ನು ತುಂಬಬೇಕು. ಆ ಸಣ್ಣ ಡಬ್ಬಿ ಏನೈತಲ್ಲ ಯಜಮಾನನ ಕಿಸೆದಾಗ ಯಾವತ್ತು ಇಟ್ಬಿಡ್ಬೇಕು. ಮಲ್ಕೊಂಡಿದ್ದಂದ್ರೆ ರಾತ್ರಿನಾಗ ತಲೆ ದಿಂಬ ಇಡ್ಬೇಕು. ಯಾವಾಗ ಗುಟ್ಕಾ ತಿನ್ಬೇಕು ಅಂತ ಅವ್ಗೆ ಅನಿಸ್ತತಿ ಆವತ್ತಿನಾಗ ಒಂದು ಇಷ್ಟಕ್ಕೊಂದು ಬಾಯಿ ತುಂಬ ಹಾಕೊಂಡ್ಬಿಡ್ಬೇಕಂದ್ರೆ ಅಡಿಕೆ ಸಮೇತ ಹಾಕೋಬೇಕು. ಅಂದ್ರೆ ಅಡಿಕೆ ಅದೆಲ್ಲ ಕುಡಿದ್ರೆ ಒಂದು 10 ನಿಮಿಷ ಜಿಗಿತಾನ. ಒಟ್ಟು ಅವ ಜಿಗಿಬೇಕು ಅವನು. ಅದು ಸಬ್ಸ್ಟಿಟ್ಯೂಟ್ ಕೊಡ್ಬೇಕು ಅಂದ. ಇಲ್ಲ ಅಂದ್ರೆ ಜಿಗಿಲಿಲ್ಲ ಅಂತಂದ್ರೆ ಏನಾಗತಿ, ಜಿಗಿಬೇಕಂತ ಮೈಂಡ್ ಚಾಲು ಆಗತ್ತೆ. ಮತ್ತೆ ಅದಕ್ಕೆ ಗುಡ್ಕಾ ತಿಂತಾರೆ. ಅದಕ್ಕೆ ಜಿಗಿಯುವಂಥ ವಸ್ತುವನ್ನು ನಾವು ಕೊಟ್ಬಿಡ್ಬೇಕು. ಅದ್ರ ಒಂದಿಷ್ಟು ಏನಾರು ಬೇಕಾದ್ರೆ ಇವು ಇದು ಸಿಗ್ತಾವ, ಏನಂತಂದ್ರೆ ನೆಲ್ಲಿಕಾಯಿ ಇದು ಇಟಿಟ ಸಿಗ್ತಾವ, ಅವನು ಹಾಕೋಬೇಕು. ಅದ್ರ ಉಪ್ಪಿಂದಿರ್ತೈತಿ, ಪರವಾಗಿಲ್ಲ. ಅದನ್ನ ಹಾಕಿಬಿಟ್ರೆ ಅವು ಬಿಸಿರ್ತೈತಿ. ಅದ್ರ ಬಾಯಿ ತುಂಬ ಜಿಗಿತಾರೆ ಅವರು. ಒಂದು 15 ನಿಮಿಷ ಅವರು ಜಿಗಿತಾರೆ. ದಿನಕ್ಕೆ ಒಂದು 10 ಸಲ ಇಂಥ ತಿಂದ್ರೆ ಅಪಾಯ ಆಗಂಗಿಲ್ಲ. ಹಿಂಗೆ ಒಂದು 15 ದಿವಸ ಬಂದು ತಿನ್ಕೊಂತ ಹೋದ್ರಂದ್ರೆ ಅದು ಗುಟ್ಕಾ ತಿನ್ಬೇಕು ಅನ್ನುವಂಥದ್ದೊಂದು ಇತ್ತಲ್ಲ, ಅದು ಸತ್ತು ಹೋಗ್ಬಿಡ್ತದೆ. ಹಿಂಗೆ ಅದು ನಿಧಾನವಾಗಿ 2ನೇ ಸ್ಟೇಜ್ ಆಗಿದೆ ಇನ್ನು ಬಿಡಿಸ್ಬೇಕು. 1ನೇ ಸ್ಟೇಜಿನ ಬಾಯಿ ಉರ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಬಿಡ ಅಂದ್ರೆ ಬಿಟ್ಬಿಡ್ತಾನೆ. ಒಂದು ಸ್ವಲ್ಪ ಊಟ ಗಿಟ ಶಿಸ್ತು ಮಾಡಿಸ್ಬಿಟ್ಟು ಮುಗಿದೋದು. ಹಿಂಗೆ ದಯವಿಟ್ಟು ಈ ಊರೊಳಗೆ ಭಾಳ ಮಂದಿ ಗುಟ್ಕಾ ಬಿಟ್ಟಾರು. ಅದಕ್ಕೆ ಗುಟ್ಕಾ ಬಿಟ್ಟವ್ರಿಗೆ ತಾಯಂದ್ರಿಗೆ ನೀವು ಒಂದು ಸ್ವಲ್ಪ ಅಗದಿ ಭಾಳ ಪ್ರೀತಿಯಿಂದ ಯಾರ ಮನೆ ಬಿಟ್ಟಾರಲ್ಲ ಅದನ್ನು ಪ್ರೀತಿಯಿಂದ ಜೋಪಾನ ಮಾಡ್ಬೇಕು ಹಂಗೊಂದಿಷ್ಟು ಅಂತ ಹೇಳಿ. ಮತ್ತು ಎರಡನೇದಂತಂದ್ರೆ ಎಲ್ಲರೂ ಲಿಂಗ ಕಟ್ಕೋಬೇಕು, ಲಿಂಗ ಪೂಜೆ ಮಾಡಬೇಕು. ಯಾರು ಲಿಂಗ ಪೂಜೆ ಮಾಡ್ತಾರಲ್ಲ ಆ ಲಿಂಗ ಪೂಜೆ ಮಾಡಿದವ್ರ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗತ್ತೆ. ಎಲ್ಲ ಥರದ 8 ಐಶ್ವರ್ಯಗಳು ಬರ್ತಾವಂತ ಯಾರು ಹೇಳೋದು? ಬಸವಣ್ಣರ ಅಭಯವಚನ ಕೊಡ್ತಾರೆ. ಬಸವಣ್ಣರ ಅಷ್ಟೈಶ್ವರ್ಯ ಪ್ರಧಾನವಾಯಿತು. ಯಾರು ಇಷ್ಟಲಿಂಗ ಪೂಜೆ ಮಾಡಿದ ಅವ್ರ ಮನೆಯಲ್ಲಿ 8 ಪ್ರಕಾರದ ಐಶ್ವರ್ಯಗಳು ಅಂದ್ರೆ ಜ್ಞಾನ, ಕೀರ್ತಿ ಮತ್ತು ಆರೋಗ್ಯ, ದುಡ್ಡು, ಸಂಪತ್ತು, ಭೂಮಿ ಸಂಪತ್ತು, ದುಡ್ಡಿನ ಸಂಪತ್ತು, ಬಂಗಾರ ಸಂಪತ್ತು, ಆರೋಗ್ಯ ಸಂಪತ್ತು, ವಿದ್ಯಾ ಸಂಪತ್ತು, ಎಲ್ಲ 8 ಪ್ರಕಾರದ ಐಶ್ವರ್ಯಗಳು ಪ್ರಾಪ್ತಿ ಆಗ್ತಾವಂತ ಇಷ್ಟಲಿಂಗ ಪೂಜೆ ಮಾಡಿದ್ರು. ಅದಕ್ಕಾಗಿ ಎಲ್ಲರೂ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ಕೊಂಡು ದಯವಿಟ್ಟು ಇಷ್ಟಲಿಂಗ ಪೂಜೆ ಮಾಡ್ರಿ. ಲಿಂಗ ಪೂಜೆ ಇಲ್ಲದೆ ಇರಾಕ್ ಹೋಗ್ಬಿಡ್ರಿ. ಒಂದು 5 ನಿಮಿಷ ಎಷ್ಟೋ ಟೈಮ್ ಕಳಿತೇವೆ ಇದ್ರಾಗ ಟಿವಿಯಾಗ ನೋಡೋದು 3 ತಾಸು. ಒಂದು 5 ನಿಮಿಷ ಲಿಂಗ ಪೂಜೆ ಮಾಡಕ್ಕೆ ಏನು ಹೋಗೈತಿ? ಆದರೂ ಮನಸ್ಸು 5 ನಿಮಿಷ ಲಿಂಗ ಪೂಜೆ ಮಾಡಿಸ್ಕೊಡಂಗಲ್ಲ. 3 ತಾಸು ಬೇಕಾದ್ರೆ ಟಿವಿ ಒಳಗೆ ಮುಂದೆ ಕುಂಡಿರ್ತೇವೆ. ಆದ್ರೆ 5 ನಿಮಿಷ ಲಿಂಗ ಪೂಜೆ ಮಾಡಿ ನಾಳೆಗೆ ಮಾಡಿದ್ರೆ ಆತಂತೈತಿ, ನಾಳೆಗೆ ಮಾಡಿದ್ರೆ ಆತಾಳ. ಹಿಂಗ ನಾಳೆಗೆ ಮಾಡಿದ್ರೆ ಅನ್ನೋಂತ ಆಯುಷ್ಯ ಮುಗಿದೋಗ್ಬಿಡ್ತದೆ. ಅದಕ್ಕಾಗಿ ಮನಸ್ಸು ಗಟ್ಟಿ ಮಾಡಿ 5 ನಿಮಿಷ ಲಿಂಗ ಪೂಜೆ ಮಾಡಿದ ಮ್ಯಾಗ ಬಾಯಿ ನೀರು ಹಾಕಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಅದು ರೂಢಿ ಹಾಕೋಂತ ಬರ್ತದೆ. ಅದಕ್ಕಾಗಿ ಲಿಂಗ ಪೂಜೆ ಮಾಡೋದನ್ನು ಬಿಡಬಾರ್ದು. ಮಕ್ಕಳು ಕೊಳ್ಳ ಲಿಂಗ ಕಟ್ಟಿಸ್ರಿ. ಪ್ರತಿ ಅಮಾವಾಸ್ಯೆ ದಿವಸ ಬೆಳಿಗ್ಗೆ 9:30 ಇಳಕಲ್ ಮಾಡಿದಾಗ ಲಿಂಗ ದೀಕ್ಷೆ ಮಾಡ್ತಾರೆ. ನಮ್ಮ ಅಕ್ಕನ ಬಳಗ ತಾಯಂದ್ರೆಲ್ಲರೂ ಲಿಂಗ ತಂದು ಕೊಟ್ಟು ಲಿಂಗ ದೀಕ್ಷೆ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಬೆಳಿಗ್ಗೆ 9:30 ಯಾರು ಕೊಳ್ಳ ಲಿಂಗ ಇಲ್ಲ ಎಲ್ಲರೂ ಬೇಕಾದಷ್ಟು ಜನ ಬರ್ರಿ. ಎಲ್ಲ ಲಿಂಗ ಹಿಂಗೆಲ್ಲ ಸ್ವಚ್ಛ ಎಲ್ಲರೂ ಲಿಂಗ ದೀಕ್ಷೆ ಮಾಡಿಕೊಂಡು ಆ ನಂತರ ನೀವೆಲ್ಲ ಪ್ರಸಾದ ಮಾಡ್ಕೊಂಡು ಮನೆಗೆ ಬರ್ರಿ. ಅದಕ್ಕೆ ಲಿಂಗ ದೀಕ್ಷೆಯನ್ನ ಲಿಂಗ ಧಾರಣೆಯನ್ನ ನೀವೆಲ್ಲರೂ ದಯವಿಟ್ಟು ಮಾಡಿ ಮಕ್ಕಳು ಕೊಳ್ಳಾಗ ಯಾರು ಮಕ್ಕಳು ಕೊಳ್ಳ ಲಿಂಗ ಕಟ್ಟಿ ಒಂದು 5 ನಿಮಿಷ ಲಿಂಗ ಪೂಜೆ ಮಾಡಕ್ಕೆ ಹಚ್ತೀರಿ ಆ ಮಕ್ಕಳೆಂದು ಕುಡಿಯಂಗಿಲ್ಲ, ಆ ಮಕ್ಕಳೆಂದು ಕೆಟ್ಟ ಆಗಂಗಿಲ್ಲ, ಕರುಣಾಮಯಿ ಆಗ್ತಾವ. ನಿಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಂಗಿಲ್ಲ. ಅಷ್ಟು ಕರುಣೆ ಬರ್ತೈತೆ ಅವ್ರು. ಅಂಥದ್ದೊಂದು ದಿವ್ಯ ಶಕ್ತಿ ಲಿಂಗದೊಳಗೆ ಐತಿ. ಅದಕ್ಕೆ ದಯವಿಟ್ಟು ಲಿಂಗ ಪೂಜೆ ಮಾಡ್ರಿ ಅನ್ನೋದು ಒಂದು. ಕೊನೆದ್ದೇನಂತಂದ್ರೆ ದೊಡ್ಡಜ್ಜವರ ಸ್ಮರಣೆಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ದೊಡ್ಡಜ್ಜವರ ಸ್ಮರಣೋತ್ಸವ 19ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಐತಿ. 19ನೇ ತಾರೀಕು ಬೆಳಿಗ್ಗೆ 10:30 ದೊಡ್ಡಜ್ಜವರ ಸ್ಮರಣೆ ಐತಿ. ಅದು ಅನುಭವ ಮಂಟಪದಲ್ಲಿ ಕಂಠಿ ಸರ್ಕಲ್ ಅಂತೇಳಿ ಅದೇ ಅನುಭವ ಮಂಟಪದಲ್ಲಿ ನಡೀತೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಇಡೀ ಊರನ್ನವರು ಎಲ್ಲರೂ ತಾಯಂದ್ರು ಶರಣರು ಮಕ್ಕಳು ನಿಮಗೇನು ಇಲ್ಲೇ ಎಡಿ ಬಿದ್ರು ಇಳ್ಕಲ್ಲ ಐತಿ. ಅದಕ್ಕೆ ದಯವಿಟ್ಟು ಯಾರು ತಪ್ಪಿಸ್ಕೋಬೇಡ್ರಿ. ದಯವಿಟ್ಟು ಎಲ್ಲರೂ ಅಜ್ಜವ್ರ ಸ್ಮರಣೆಗಾಗಿ ಬರ್ರಿ. ಅಜ್ಜವ್ರು ದೊಡ್ಡ ತಪಸ್ವಿಗಳವರು, ಮಹಾ ತಪಸ್ವಿಗಳು ದೊಡ್ಡ ಅಜ್ಜವ್ರು. ಅದಕ್ಕೆ ಅವ್ರಿಗೆ ದಯವಿಟ್ಟು ಅವ್ರ ಸ್ಮರಣೋತ್ಸವಕ್ಕೆ ಎಲ್ಲರೂ ಇಡೀ ಊರೆಲ್ಲರೂ ದಯವಿಟ್ಟು ಬರ್ರಿ. 2 ತಾಸು ಸ್ಮರಣೋತ್ಸವ ನಡೀತೀವಿ. ಎಲ್ಲ ಗದಗಿನ ಅಜ್ಜವರು, ಗದಗಿನ ಜಗದ್ರು, ಹುಬ್ಬಳ್ಳಿ ಜಗರುಗಳೆಲ್ಲ ದಯಮಾಡಿಸ್ತಾರೆ. ದೊಡ್ಡ ದೊಡ್ಡ ಶರಣರೆಲ್ಲ ಬರ್ತಾರೆ. ಅದಕ್ಕೆ ದಯವಿಟ್ಟು ಬರ್ರಿ ಅಂತ ಹೇಳಿ ಮತ್ತು ಹೋಗೋದ್ನಾಗ ಎಲ್ಲರೂ ಪ್ರಸಾದ ಮಾಡ್ಕೊಂಡೇ ಬರ್ಬೇಕು, ಹಂಗ ಬರುವಂಗಿಲ್ಲ. ಮತ್ತು 2ನೇದೇನಂತಂದ್ರೆ ನಿಮ್ಮ ಊರಾಗ ಸಾಲಿ ಸೂಟಿ ಅದಾವ, ಎಲ್ಲ ಊರಾಗ ಸೂಟಿ ಅದಾವು. ಮಕ್ಕಳು ಏನೈತಲ್ಲ ಮಕ್ಕಳೆಲ್ಲ ಊರಿಗೆ ಬಂದಿರ್ತಾವ, ಮೊಮ್ಮಕ್ಕಳೆಲ್ಲ. ಅದಕ್ಕೆ ಒಂದು 2 ದಿವಸ ಮಕ್ಕಳಿಗೆ ಲಿಂಗ ಅಂದ್ರೆ ಏನು, ವಿಭೂತಿ ಅಂದ್ರೆ ಏನು, ಲಿಂಗ ಪೂಜೆ ಹೆಂಗೆ ಮಾಡ್ಬೇಕು ಇದನ್ನೆಲ್ಲ ಕಲಿಸ್ಕೊಡ್ತೈತಿ. 2 ದಿವಸ
ಯಾವಾಗ ಅಂದ್ರೆ 17ನೇ ತಾರೀಕು ಮತ್ತು 18ನೇ ತಾರೀಕು 2 ದಿವಸ ಕಲಿಸ್ಕೊಡ್ತೈತಿ. ಅದಕ್ಕೆ ಮುಂಜಾನೆ ಸಂಜೆ ಮಟ್ಟ ಅಲ್ಲೇ ಇರ್ತಾರೆ, ವಸ್ತಿನೂ ಅಲ್ಲೇ ಮಾಡ್ಬೋದು, ಎಲ್ಲ ಪ್ರಸಾದ ವಸ್ತಿ ಅಲ್ಲೇ ಇರ್ತೈತಿ. ಅದಕ್ಕೆ ಮಕ್ಕಳು 1-2 ದಿವಸ ಇದನ್ನೊಂದು ತರಬೇತಿ ತಗೊಂಡ್ರೆ ಮುಂದೆ ಚಂದ ಲಿಂಗ ಪೂಜೆ ಮಾಡ್ಕೊಂತಾವ. ವಚನ ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಭಸ್ಮ ಅಂದ್ರೆ ಎಲ್ಲ ತಿಳ್ಕೊಂತಾವ. ಈ ಪ್ರಸಾದ ಹೆಂಗೆ ತಗೋಬೇಕು, ಪಾದದ ಹೆಂಗೆ ತಗೋ ಎಲ್ಲ ಕಲಿತಾವ. ಅದಕ್ಕಾಗಿ ದಯವಿಟ್ಟು ಏನೈತಲ್ಲ, ನಿಮ್ಮ ಊರಾಗ ಯಾರ ಮಕ್ಕಳಿದ್ರೆ, ನೀವು ದೊಡ್ಡವ್ರು ಬಂದ್ರೆ ಪರವಾಗಿಲ್ಲ, ಯಾರ ಬಂದ್ರೆ ಸಹಿತ 2 ದಿವಸ ತರಬೇತಿ ತಾವು ತಗೊಳ್ರಿ. 17-18 2 ದಿವಸ ಇಳಕಲ್ ಮಠಕ್ಕೆ ದಯವಿಟ್ಟು ಅಲ್ಲೇ ಇರ್ರಿ ಅಂತ ಒಂದು ವಿನಂತಿ ಮಾಡಿಕೊಂಡು, ಇನ್ನು 2ನೇದಂತಂದ್ರೆ ಇವತ್ತು ಈ ಮಹಾಂತಜಿಯೊಳಗೆ ಪ್ರಭಾವ ಹೇಳ್ತೇನೆ ನಿಮಗೆ. ಎಷ್ಟಂದ್ರೆ ನನ್ನ ಜೊತೆಗೆ ಆರ್ನವ ಅಂತ ಒಂದು ಹುಡುಗಿದ್ದ, ನಮ್ಮ ಗೊಂಗಡ ಸಿದ್ಧಶಿವರದೊಬ್ಬ ಮೊಮ್ಮಗ ಆತ. ಆರ್ನವ ಅಂತಂದು ನನಗೆ ಇಷ್ಟು ಆಶ್ಚರ್ಯ ಆಯ್ತು. ಅವ ನನ್ನ ಜೊತೆಗೆ ಒಂದು ದಿವಸ ಅಡ್ಡಾಡಿದ, ನಾ ಏನು ಹೇಳ್ತೇನೆ ಎಲ್ಲ ಭಯಪಟ್ಟು ಮಾಡಿಬಿಟ್ಟು ನನಗೆ ಭಾರಿ ಆಶ್ಚರ್ಯ ಆಯ್ತು ನನಗೆ. ಆ ನಂತರದಲ್ಲಿ ಒಂದು ಮನೆಯೊಳಗೆ ನನಗೆ ಇದನ್ನ ಹೇಳ್ಬೇಕು ಅನಿಸ್ತು ನನಗೆ. ಅವ್ರು ಹಿಂಗೆ ಮನೆ ಮುಂದೆ ಕರ್ಕೊಂಡು ಹೋದ್ರು, ನಮ್ಮ ಮಂಜು ಕರ್ಕೊಂಡು ಹೋದ್ರು. ಅವಾಗ ಏನ್ರಿ ಚಟ ಅದಾವ್ರಿ ಅಂತ ಕೇಳಿದೆ. ನಾನು ಏನು ಇಲ್ರಿ, ನನ್ನ ಒಟ್ಟ ಚಟ ಏನಿಲ್ಲ ಇಲ್ರಿ ಅಂತ. ಹಾಕ್ಬಿಟ್ರಿ ಚಟ ಇಲ್ಲ ಅಂದ್ರೆ ಅಂತ ವಾಪಸ್ ಬಂದೆ. ನಾನು ವಾಪಸ್ ಬಂದಾಗ ಅವ್ನು ಏನು ಮಾಡಿದ ಅಂದ್ರೆ, ಅವ್ರ ಕಿಸೆದಾಗ ಅದು ಕೆಂಪು ಒಂದೇನ ಕಂಡತಿ. ಅವ್ರು ಎತ್ತರ ಇದ್ರು, ಜಿಗದ ಅವ್ರ ಕಿಸೆದಾಗ ಕೈ ಹಾಕ್ಬಿಟ್ರಿ. ಕಿಸೆದಾಗ ಕೈ ಹಾಕಿ ಗುಟ್ಕ ನೋಡಿ ಬರ್ರಿ ಬರ್ರಿ ಅಂತ ಕೈ ಜಗತ್ತಾನ ಅವ್ರಿಗೆ. ಅವ್ರ ಹಂಗ ಕೊಸರ ಹೊಂಟಾರ. ನೀವು ಬರ್ಲಿಲ್ಲ ಅಂದ್ರೆ ಅಜ್ಜಾರ್ ಇಲ್ಲಿ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅವರು ಅವನ ಫೋರ್ಸ್ಗೆ ಬಂದ್ಬಿಟ್ರು. ಅವ್ರು ನಾನು ಅಂತೇಳಿ ಓಡಿ ಬಂದು, ಅಜ್ಜಾರ ಅವ್ರ ಕಿಸೆದಾಗ ಗುಟ್ಕ ಐತ್ರಿ, ಬರ್ರಿ ನೀವು ಅಂತ ನಾನು ವಾಪಸ್ ಕರ್ಕೊಂಡು. ಅವಾಗ ಅವ ಹೇಳ್ದ, ನೋಡಪ್ಪ ದೇವ್ರು ಬಂದಾನ ಹುಡುಗ, ಕೊಟ್ಟು ಬಿಡು, ದೇವ್ರ ಕೇಳಕತ್ತಾನು, ಕೊಟ್ಟು ಬಿಡು ಅಂತಂದೆ. ಸುಮ್ಮನೆ ಹಾಕಿದ್ರು. ಆನಂತರ ಅವ್ರಿಗೆ ಏನು ಹೇಳಿದ್ನಂದ್ರೆ, ನಾವು ಗುಟ್ಕ ಬಿಡಪ್ಪ ಅಂತೆಲ್ಲ ಹೇಳಿದ್ರೆ ಅವ್ರು ರೊಕ್ಕ ಕೊಡ್ತಿದ್ರು ಕೈಯಾಗ. ನಾ ಹೇಳೋಕಿನ ಮುಂಚೆ ಅವನೇ ಹೇಳ್ಬಿಡ್ತಿದ್ದ, ಈ ರೊಕ್ಕ ತಗೊಳ್ಳೋದಿಲ್ಲ, ದುಶ್ಚಟ ಅಷ್ಟ ತಗೊಂತೇವಿ, ಈ ರೊಕ್ಕದಿಂದ ಮಕ್ಕಳಿಗೆ ಫೀಸ್ ಕಟ್ರಿ, ಸ್ಕೂಲ್ ಫೀಸ್ ಕಟ್ರಿ, ವೆಜಿಟೇಬಲ್ ತಿನ್ರಿ, ಫ್ರೂಟ್ಸ್ ತಿನ್ರಿ, ಹಾಲು ಕುಡೀರಿ, ಈ ರೊಕ್ಕದಿಂದ ಅಂತ ಹೇಳ್ತಿದ್ವಿ. ನನಗೆ ಎಷ್ಟು ಪರಿಣಾಮ ಆಗೈತಿ, ಭಾರಿ ಆಶ್ಚರ್ಯ ಆಯ್ತು. ಅಂದ್ರೆ ಮಕ್ಕಳು ಇನ್ನೂ ಮತ್ತೆ ಅಭಿನವ ಅಂತ ನಮ್ಗೆ ಅವ್ನು ನೋಡಿ ಎಷ್ಟು ಚಂದ ಭಾಷಣ ಮಾಡಿದ್ರು. ಇದು ಈ ರೀತಿ ಮಕ್ಕಳು ಕರ್ಕೊಂಡು, ಯಾಕಂದ್ರೆ ಅವ್ರಿಗೆ ಸಣ್ಣ ಹುಡುಗರಿದ್ದಾಗ ಇದು ಅಭ್ಯಾಸ ಆಗ್ಬಿಡ್ತೈತಿ. ಮುಂದೆ ಅವ್ರು ಏನಕ್ಕಾರ ಅಂದ್ರೆ ಅವರು ಇದೇ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಮತ್ತೆ ಸಣ್ಣ ಹುಡುಗರಿದ್ದಾಗ ಇವ್ರು ಅಜ್ಜರು ಬಂದಿದ್ರಪ್ಪ, ನಾವೆಂದು ಪ್ರತಿಜ್ಞೆ ಮಾಡಿದೀವಿ, ನಾವೆಂದು ಮುಟ್ಟಬಾರದು ಅನ್ನೋಂಥ ಪ್ರಜ್ಞೆ ಇರ್ತೈತೆ ಅವ್ರಿಗೆ. ಅದಕ್ಕೆ ಮಕ್ಕಳು ಆ ಅನುಕರಣೆ ಶಕ್ತಿ ಬಹಳ ಇರ್ತೈತಿ. ಅದಕ್ಕಾಗಿ ಇಷ್ಟೆಲ್ಲ ಮಕ್ಕಳು ಅದಾವಲ್ಲ, ನೀವು ಕೇಳಿ, ನೀವು ದೊಡ್ಡವರನ್ನ ದುಶ್ಚಟ ಮಾಡ್ತೀರ ಮಾಡಂಗಿಲ್ಲ ಅಂತವ್ರು. ಆ ನೆನಪು ಯಾವತ್ತೂ ಸ್ಮರಣೆಯಲ್ಲಿ ಉಳಿತೈತೆ. ಅದಕ್ಕಾಗಿ ಮಕ್ಕಳಂದ್ರೆ ಎಲ್ಲ ತಿಳಿತೈತೆ ಮಕ್ಕಳಿಗೆ. ಅದಕ್ಕಾಗಿ ಮಕ್ಕಳನ್ನು ಕರ್ಕೊಂಡು, ಮಕ್ಕಳ ಸಂಪತ್ತೇ ಸಂಪತ್ತು. ಅದಕ್ಕೆ ಆ ಮಕ್ಕಳ ಮ್ಯಾಗ ಅಲಕ್ಷ್ಯ ಬೇಡ, ಅವ್ರಿಗೆ ಸಂಸ್ಕಾರ ಕೊಡ್ರಿ, ಲಿಂಗ ಕಟ್ಟಿಸ್ರಿ, ವಿಭೂತಿ ಹಚ್ಚ್ರಿ, 1-2 ವಚನ ಓದಿಸ್ರಿ, ದಿನ 2 ನಿಮಿಷ ಲಿಂಗ ಪೂಜೆ ಮಾಡಿಸ್ರಿ. ಎಷ್ಟು ಚಲೋ ಆಗ್ತವೆ ಅಂದ್ರೆ ಮಕ್ಕಳು, ಭಾಳ ಚಲೋ ಮಕ್ಕಳು. ಅದಕ್ಕೆ ಆ ರೀತಿ ಮಾಡ್ರಿ ಅಂತ ಹೇಳಿ, ಇವತ್ತಿನ ದಿವಸ ನಮ್ಮ ಚಿನ್ನಾಪುರದ ಹಿರಿಯರೆಲ್ಲರೂ ಇಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರು. ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲರೂ, ನಮ್ಮ ಬಸವರಾಜರ ಮೊದಲು ಮಾಡ್ಕೊಂಡು, ಎಲ್ಲ ಶರಣರ ಮೊದಲು ಮಾಡ್ಕೊಂಡು, ಅಷ್ಟರು ಇದು ನಮ್ಮ ಬೊಮ್ಮಸಾಗರ ಮಲ್ಲಣ್ಣರು ಅವ್ರ ಊರಿದು, ಅಂದ್ರೆ ಎಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಎಲ್ಲ ಹಿರಿಯರು ಕೂಡ್ಕೊಂಡು ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೇವೆ. ಅದಕ್ಕಾಗಿ ತಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಿ, ನಮ್ಮ ಅಕ್ಕನ ಮಗಳ ತಾಯಿಂದು ಎಷ್ಟು ಕಷ್ಟ, ದಿನ ಬರ್ಬೇಕು 5 ಗಂಟೆಗೆ, ಇನ್ನೂ ನಾನು ಅಡಿಗಿಲ್ಲ, 5 ಗಂಟೆಗೆ ಗಾಡಿಯಾಗ ಹತ್ಕೊಂಡು ಬಿಟ್ಟಿರ್ತಾರೆ. ಎಲ್ಲರೂ 4ಕ್ಕೆ ಮನೆ ಬಿಟ್ಟಿರ್ತಾರೆ ಕೆಟ್ಟ ಬಿಸಿಲಾಗಿ. ಎಷ್ಟು ಶಿಸ್ತಿನಿಂದ ಬರ್ತಾರೆ ಅಂತಂದ್ರೆ, ಇದೊಂದು ಇಳಕಲ್ ಮಠಕ್ಕೆ ಒಂದು ದೊಡ್ಡ ಗೌರವ ಇದೆ. ಯಾಕಂದ್ರೆ ಎಷ್ಟು ಭಕ್ತರು ಎಷ್ಟು ಶಿಸ್ತಿನಿಂದ ಅದಾರಪ್ಪ ಅಂತಂದ್ರೆ. ಅದಕ್ಕೆ ಎಲ್ಲ ಸಂಘಟನೆಯವರು, ಆ ತಾಯಿಂದರು, ಅವ್ರಿಗೊಂದು, ಮತ್ತು ಎಲ್ಲ ಶರಣರು, ಶ್ರೀಮಠದ ಎಲ್ಲ ಸದ್ಭಕ್ತ ಶರಣರು, ಅವ್ರಿಗೊಂದು ಗಾಡಿ ಅವ್ರಿಗೊಂದು ಗಾಡಿ, ಇಬ್ಬರಿಗೊಂದೊಂದು ಗಾಡಿ ಮಾಡಿಕೊಂಡು ಇದು ಮಹಾಂತ ಜೋಳಿಗೆ ಬರ್ತಾರೆ. ಇದಕ್ಕಿಂತಲೂ ದೊಡ್ಡ ಸಂಸ್ಕಾರ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವರೆಲ್ಲರಿಗೂ, ನಮ್ಮ ಚಿನ್ನಾಪುರದ ಸದ್ಭಕ್ತರು, ಚಿನ್ನಾಪುರದ ತಾಯಿಂದರು, ಮತ್ತು ನಾ ಇಳಕಲ್ ಮಠದ ಎಲ್ಲ ಸದ್ಭಕ್ತರು, ಪೂಜ್ಯ ತಾಯಿಂದರಿಗೆ ವಿಜಯ ಮಹಾಂತೇಶನ ಕರುಣೆ ಯಾವತ್ತೂ ಸದಾ ಕಾಲ ಇರಲಿ, ಅವರಿಂದ ಈ ಕಾರ್ಯ ನಿರಂತರವಾಗಿ ನಡೆಯಲಿ ಅಂತ ವಿಜಯ ಮಹಾಂತೇಶನ ಪ್ರಾರ್ಥನೆ ಮಾಡ್ಕೊಂಡು ಈ ಮಾತು ಮುಗಿಸ್ತೀನಿ.